ವಿಲೇಜ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ರೈತ ಏನು ಕರೆಂಟ್ ಖಾಸಗೀಕರಣ ಮಾಡ್ಬೇಕಂತ ಏನು ಹೊಸ ನಿರ್ಣಯ ತೊಗೊಳಕತ್ತಾರ, ಅದಕ್ಕೆ ಸಮರ್ಪಕವಾಗಿ ಎದುರಿಸಬೇಕು. ಇವರು ಕೇಳಿರಪ್ಪ ಅಂದರೆ ಹೆದ್ದಾರಿ ಬಂದ್ ಮಾಡಬೇಕು. ಗ್ರಾಮಗಳಲ್ಲಿ ಪ್ರತಿಯೊಬ್ಬ ರೈತ ಹೆಣ್ಣು ಮಕ್ಕಳಿಗಾಗಲಿ ಗಂಡಾಗಲಿ ನಾವು ನಿಂತು ಸೊಡ್ಡು ಹೊಡೆದು ಈ ಸರ್ಕಾರಕ್ಕೆ ಹೆಡಮುರಿಗೆ ಕಟ್ಟಬೇಕು ಅನ್ನುವಂಥ ಲೆಕ್ಕದಾಗ ನಾವು ಎಲ್ಲರೂ ಕೂಡೀವಿ. ಇದನ್ನು ಯಾವುದೇ ಪರಿಸ್ಥಿತಿ ಅಲ್ಲಿಲ್ಲ. ಈ ಸೆಂಟ್ರಲ್ನವರಾಗಲಿ ಕರ್ನಾಟಕ ಸರ್ಕಾರದವರಾಗಲಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಬಾಯಿ ಬಿಟ್ಟು ಹೇಳ್ತಾರೆ, ಎಲ್ಲರಿಗಿಂದ ಸರ್ವನಾಶ ಮಾಡ್ಲಿಕ್ಕತ್ತಾರ. ನಾವು ರೈತರು ಎಲ್ಲಿಂದ ನಮ್ಮ ಸ್ವಾಭಿಮಾನ, ನಮ್ಮ ಸ್ಥಿತಿಗತಿಗೆ, ನಮ್ಮ ಆರ್ಥಿಕ ಸ್ಥಿತಿಗೆ ನಮಗೆ ಧಕ್ಕೆ ಬರ್ತದ, ಅಲ್ಲಿ ತನಕ ನಾವು ಸುಧಾರಣೆ ಆಗಂಗಿಲ್ಲ. ನಾವು ಆ ಧಕ್ಕೆಯನ್ನು ನಾವು ಏನಪ್ಪ ಎದುರಿಸಬೇಕು. ಎಲ್ಲರೂ ಒಕ್ಕಟ್ಟಾಗಿ ಸರ್ಕಾರಕ್ಕೆ ಕಣ್ಣು ತೆರೆಸಬೇಕು. ಈ ದಿಶೆಯಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ, ಬಿಡುವುದಿಲ್ಲ. ಮತ್ತು ಯಾವುದೇ ಪರಿಸ್ಥಿತಿ ಅಧಿಕಾರಿಗಳು ನಮ್ಮ ಸಮಸ್ಯೆಗಳು ಸರ್ಕಾರಕ್ಕೆ ತಿಳಿಸಬೇಕು. ತಿಳಿಸಲಿಲ್ಲ ಅಂತಂದ್ರೆ ನಾವು ಊರುಗಳಲ್ಲಿ ಹೆದ್ದಾರಿಗಳಲ್ಲಿ ಬಂದು ಮಾಡಿ ಸರ್ಕಾರಕ್ಕೆ ಇದ್ರ ನಮ್ಮ ಏನು ಆತಂಕದ ಅವ್ರಿಗೆ ಮುಟ್ಸಲಿಕ್ಕೆ ನಾವು 100% ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಭೆಯ ಮುಖಾಂತರ ಹೇಳಿಕೆ ಪ್ರಯತ್ನ ಮಾಡ್ತೇವೆ. ಈ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ? ಅವು ಎರಡು ಕೂಡ ಮಾಡ್ಲಿಕ್ಕತ್ತಾವ. ಟಾಟಾ ಬಿರ್ಲಾ ಇವ್ರೇನು ಹರಲ್ಲ, ಇವರೆಲ್ಲ ಇವರು ಸೆಂಟ್ರಲ್ದವ್ರ ಗುರುಗಳು ಇವರು. ಅವರು ನಮ್ಮ ಮೇಲೆ ಹೇರಿ ಅವರು ಇವರು ಒಂದಾಗಿ ನಮ್ಮ ರೈತರಿಗೆ ಮೀಟರ್ ವ್ಯವಸ್ಥೆ ಬತ್ತಪ್ಪ ಅಂತಂದ್ರೆ ಬರೀ ಮೊಬೈಲ್ಗೆ ನಮ್ಗೆ ದುಡ್ಡು ತುಂಬುದಾಗಂಗಿಲ್ಲ. ಅದಕ್ಕೆ ನಾವು ತುಂಬ್ತೀವಿ. ಸರ್ಕಾರಕ್ಕೆ ನಮ್ಗೆ ಅವಿನಾವ ಸಂಬಂಧ ಅದ. ಏನಾದರೂ ಆತಂಕಗಳಿದ್ರೆ ಅವ್ರನ್ನ ಕೇಳ್ತಾರೆ, ನಾವು ಕೇಳ್ತೀವಿ. ಆದರೆ ಇದು ತರೋದ್ರಿಂದ ನಮ್ಮ ಪರಿಸ್ಥಿತಿ ಹದಗೆಟ್ಟು ಹೋಗ್ತದೆ. ಇದ್ದು ಫಿಕ್ಸತೆ ಕೈಗೆ ಹತ್ತಲಾರ್ದಂಗೆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೌದ್ರಿ, ರೈತರು ಬಳಸುವಂಥ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟಿದೆ. ಅದಕ್ಕೇನು ಹೇಳ್ತೀರಿ ನಾವು? ಅದು ಈ ದೇಶದಲ್ಲಿ ಆಡಳಿತ ಅನ್ನೋದು ಇಲ್ಲ. ಇಲ್ಲಿ ನಾವು ಬೆಳೆದಂಥ ಮಾಲಿಗೆ ಇದು ಸಾರ್ವತ್ರಿಕ ಒಂದು ರೂಪುರೇಷೆಗಳಿಲ್ಲ, ರೇಟ್ ಇಲ್ಲ. ನಾವು ಬೆಳೆದಂಥ ಮಾಲಿ ಹೆಚ್ಚಿಗೆ ಬೆಳೆಯಬೇಕು ಅಂದ್ರೆ ಹೊರದೇಶದಿಂದ ತರಿಸಿ ರೈತರಿಗೆ ಮಣ್ಣು ಕೊಡುವಂಥ ವ್ಯವಸ್ಥೆ ಇಲ್ಲಿ ಆಡಳಿತಗಾರರಿಲ್ಲ. ದೇ ಆರ್ ನಾಟ್ ಫಿಟ್ ಫಾರ್ ಫ್ರೀಡಮ್, ದೇ ಆರ್ ಲಸ್ಟಿ ಡಿಸೈಡ್ಫುಲ್ ರಾಸ್ಕಲ್ಸ್. ವಾಟ್ ವಿ ಮೇನ್. ತಮ್ಮ ಹೆಸರು ಸರ್? HK ನದಾಫ್. ಓಕೆ, ಥ್ಯಾಂಕ್ಸ್ ಸರ್. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಖಾಸಗೀಕರಣ ವಿದ್ಯುತ್ ಮಾಡುತ್ತಿರುವಂತ ರೈತ ವಿರೋಧಿ ಕಾನೂನು ಜಾರಿಗೆ ತಂದಂತ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಪರಿಸ್ಥಿತಿ ಈಗ ರೈತರದು ಈಗ ಮೊದಲ ಮಳೆಗಾಲ ಇಲ್ಲ, ಮಳೆ ಕೊರತೆ ಐತಿ, ಡ್ಯಾಮ್ಗಳೆಲ್ಲ ನೀರಿಲ್ಲ. ಇಂಥ ಸ್ಥಿತಿ ಒಳಗೆ ಇವತ್ತು ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಎಲ್ಲ ಜಿಲ್ಲೆಗಳಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕಳಿಸ್ಕೊಳ್ತೀವಿ. ಇಂಥ ಸ್ಥಿತಿಯೊಳಗೆ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ನಮ್ಮ ರೈತರು ಬದುಕೋದು ಭಾಳ ಕಷ್ಟ ಆಗ್ತೈತಿ. ಈ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಪ್ರತಿ HP ಮೋಟರ್ಗಳಿಗೆ ನಾವು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸುವಂಥ ವ್ಯವಸ್ಥೆ ಬರ್ತೈತಿ. ಯಾಕೆ ಈಗಾಗಲೇ ತೋಟದ ಬಸ್ತಿಗಳಲ್ಲಾಗಿರ್ಬೋದು ಮತ್ತು ಗ್ರಾಮದ ವಾಸ್ತವ್ಯಗಳಲ್ಲಾಗಿರ್ಬೋದು ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸ್ತಾ ಇದೆ ರಾಜ್ಯ ಸರ್ಕಾರ. ಹಂತ ಹಂತವಾಗಿ ರೈತರನ್ನ ಒಂದು ತುಳಿಯುವ ಕೆಲಸ ಮಾಡ್ಲಿಕ್ಕತ್ತೈತಿ. ಅದಕ್ಕೆ ತಾವು ಒಂದು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತ ಪರವಾಗಿ ಏನಪ್ಪಾ ಅಂದ್ರೆ ಒಂದು ಸಂದೇಶವನ್ನು ತಾವು ಒಂದು ಲಿಖಿತವಾಗಿ ಕಳಿಸಬೇಕು. ಇದರ ಮುಂದಿನ ದಿನಮಾನಗಳಲ್ಲಿ ನಾವು ಯಾರೋ ರೈತರು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಖಾಸಗೀಕರಣದ ನೀತಿಯನ್ನು ವಾಪಸ್ ಹಿಂಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮಗೆ ನಾವು ಲಿಖಿತವಾಗಿ ಏನಪ್ಪ ಅಂದ್ರೆ ಈ ಸಂದೇಶವನ್ನು ರವಾನೆ ಮಾಡ್ತೀವಿ ಸರ್. ಓಕೆ ಸರ್.
ಡಿ ಸಿ ಸಾಹೇಬರಿಗೆ ಮನವರಿಕೆ ಮಾಡುವಂತ ಒಂದು ಕೆಲಸ ಆಗತ್ತಂದ್ರೆ ಇದು ಬಹಳ ಗಂಭೀರವಾದ ಒಂದು ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನೂರಾರು ರೈತರು ಬೀದಿಯಲ್ಲಿ ಕುಳಿತು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕ ನಾವು ಒಂದು ಉಗ್ರವಾದಂತ ಎಚ್ಚರಿಕೆ ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕಂತಂದ್ರೆ ಯಾವಾಗ್ಲೂ ಯಾವುದೇ ಸರ್ಕಾರ ಬಂದ್ರು ರೈತರ ಬೆನ್ನೆಲುಬು ಮತ್ತು ಈ ರೈತ ಪರ ಆಡಳಿತ ಅಂತ ಹೇಳಿ ಇವತ್ತು ರೈತರನ್ನ ನಡು ಬೀದಿಯಲ್ಲಿ ಕೂಡಿಸಿ ರೈತರಿಗೆ ನೇಣು ಹಾಕುವಂತ ಪರಿಸ್ಥಿತಿಯನ್ನ ಈ ರಾಜ್ಯ ಸರ್ಕಾರ ತಂದಿದೆ. ಈ ಟಾಟಾ ಪವರ್ ಕಂಪನಿಗೆ ರಾಜ್ಯ ಸರ್ಕಾರ ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳಲ್ಲಿ ಒಂದು ಟ್ರಯಲ್ ಹಂತದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಅನ್ನದಾತನಿಗೆ ಒಂದು ಬಹಳಷ್ಟು ಸಂಕಷ್ಟ ತಂದೊಡ್ಡುವಂತ ಪರಿಸ್ಥಿತಿ ಎದುರಾಗುತ್ತ. ಯಾಕಂತಂದ್ರೆ ನಾವು ಈ ರೈತರು ಜಮೀನುಗಳಲ್ಲಿ ಯಾವುದೋ 5 HP 10 HP ಬಳಸ್ಕೊಂಡು ಒಂದು 10 ಎಕರೆನೋ 2 ಎಕರೆನೋ ನೀರಾವರಿ ಬದುಕಿಗಾಗಿ ಮಾಡ್ತಿರ್ತಾರೆ. ಈ ದೇಶಕ್ಕೆ ಅನ್ನ ಹಾಕುವಂತ ರೈತ ಮುಂದಿನ ದಿನಮಾನಗಳಲ್ಲಿ ಆತ ಎಲ್ಲಾ ಮೋಟರ್ಗಳನ್ನ ವಿದ್ಯುತ್ ಬಿಲ್ ಕಟ್ಟಕ್ಕಾಗದೇನೆ ಅವುಗಳನ್ನ ಬದಿಗಿಟ್ರೆ ಈ ದೇಶದ ಆಹಾರದ ಅಭದ್ರತೆ ಸೃಷ್ಟಿ ಆಗುತ್ತೆ, ಆಹಾರದ ಕೊರತೆ ಸೃಷ್ಟಿ ಆಗುತ್ತೆ. ಇವತ್ತು ಈ ದೇಶ ಅನ್ನ ಇಡೀ ಹೊರ ದೇಶಗಳಿಗೆ ಒಂದು ಸಪ್ಲೈ ಮಾಡುವಂತ ಸ್ಥಿತಿ ಏಳಿಗೆಯಲ್ಲೈತಿ, ಹಸಿರು ಕ್ರಾಂತಿ ಆಗೈತಿ. ಇದನ್ನ ಮತ್ತೆ ಖಾಸಗೀಕರಣ ಮಾಡೋದ್ರಿಂದ ಈ ರಾಜ್ಯದಲ್ಲಿ ಆಹಾರ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. ಆಹಾರ ಉತ್ಪಾದನೆ ಕುಂಠಿತಗೊಳ್ತು ಅಂತಂದ್ರೆ ಎಲ್ಲಾ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಾಯ್ತು ಅಂದ್ರೆ ಇಲ್ಲಿ ಸರ್ಕಾರ ಅಸ್ಥಿರತೆ ನಿರ್ಮಾಣ ಆಗ್ತದ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದ. ಯಾಕಂತಂದ್ರ ಕರೆಂಟ್ ಬಿಲ್ ಇವತ್ತ ಮನೆಗೆ ಬರುವಂತ 200-300 ರೂಪಾಯಿ ಕರೆಂಟ್ ಬಿಲ್ ಕಟ್ಟಕ್ ಆಗದಿರುವಂತ ಪರಿಸ್ಥಿತಿಯಲ್ಲಿ ರೈತರಿಗೆ ನೀವು 4,000-5,000 ರೂಪಾಯಿ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ರಿ ಅಂತಂದ್ರ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಆಗತ್ತ. ಯಾರು ಕಟ್ಟವ್ರಿ? ಅದಕ್ಕ ಯಾರು ಹೊಣೆಗಾರರು? ಈ ಖಾಸಗೀಕರಣ ಮಾಡೋದ್ರಿಂದ ಇಲ್ಲಿ ಈ ಒಂದು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಏನು ಒಂದು ಉದ್ಯೋಗ ಇದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಅಭದ್ರ ಸ್ಥಿತಿ ಆಗ್ತದ. ಅವ್ರು ಎಲ್ಲರೂ ಮನೆಗೆ ಹೋಗ್ಬೇಕಾಗ್ತದ, ಅವರ ಕುಟುಂಬಗಳ ಬೀದಿಗೆ ಬರ್ತಾವು. ಇದನ್ನ ಮಾಡಬಾರದು ಅನ್ನುವಂಥದ್ದು ಒಂದು ಸ್ಪಷ್ಟವಾದಂತ ಸಂದೇಶ ಐತಿ. ಒಂದು ವೇಳೆ ಮಾಡಿದ್ದೆ ಆದ್ರ ಇಡೀ ಒಂದು ಕರ್ನಾಟಕ ಎಲೆಕ್ಟ್ರಿಕಲಿ ಬೋರ್ಡ್ ಇಲಾಖೆ ಎಲ್ಲಾ ಎಸ್ಕಾಂ ಬೆಸ್ಕಾಂ ಎಲ್ಲಾ ಇಲಾಖೆ ನೌಕರರು ರೈತರು ಬೀದಿಗಿಳಿದು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗ್ತದ ಅನ್ನುವಂತ ಮಾತನ್ನ ಈ ಒಂದು ಮಾಧ್ಯಮದ ಮೂಲಕ ಗಣವೆತ್ತ ರಾಜ್ಯ ಸರ್ಕಾರಕ್ಕ ಒಂದು ಮುನ್ನೆಚ್ಚರಿಕೆ ಸಂದೇಶವನ್ನ ತಿಳಿಸ್ತಾ ಇದ್ದೇವೆ. ತಕ್ಷಣವೇ ಇದನ್ನ ತಾವು ಹಿಂದಕ್ಕೆ ಪಡಿಬೇಕು. ಇಂತ ಈ ಒಂದು ಕಾರ್ಪೊರೇಟ್ ಕಂಪನಿಗಳಿಗೆ, ಬಂಡವಾಳಶಾಹಿಗಳಿಗೆ ತಾವು ಜೋತು ಬಿದ್ದು ಜೊಲ್ಲು ಸುರಿಸಿ ಒಂದು ಅವಿವೇಕಿತನ ಅಯೋಗ್ಯ ಸರ್ಕಾರವನ್ನ ನಡೆಸಬಾರದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ. ಅದಕ್ಕೇನಪ್ಪಾ ಅಂದ್ರೆ ಇವತ್ತು ನಾವು ಈ ನೂರಾರು ಜನ ರೈತರು ಈ ರಾಜ್ಯ ಸರ್ಕಾರಕ್ಕ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ. ಹಾ ಒಬ್ಬೊಬ್ರು ಕೇಳ್ರಿ. ರೈತರ ಭೂಮಿಗೆ ಡಬಲ್ ರೇಟ್ ಕೊಡ್ತೀವಿ ಅನ್ನುವಂಥದ್ದು ಸರ್ಕಾರ ಹೇಳಿರುವಂಥದ್ದು. ಈಗ ಹೇಳ್ಬೇಕು ಅಂತಂದ್ರ ನಾವು ಖಾಸಗೀಕರಣದಲ್ಲಿ ಯಾರು ರೈತರು ನೀವು ಜಮೀನು ಕೊಡ್ತೀರಿ, ಇಲ್ಲೇ ನಡೆದಿದೆ. ನಾವು ಬೆಂಗಳೂರಲ್ಲಿ ಬಿಡದಿ ಟೌನ್ಶಿಪ್ ಅಂತೇಳಿ ಪ್ರತಿ ಎಕರೆಗೆ ನಾವು 2.5 ಕೋಟಿದಿಂದ 3 ಕೋಟಿ 3.5 ಕೋಟಿವರೆಗೂ ನಾವು ಜಮೀನಿಗೆ ಕೊಡ್ತೀವಿ ಅಂತ ಹೇಳ್ತಾರ. ನಾವ್ ಹೇಳ್ತೀವ್ರಿ ಅಲ್ರಿ, ಇಡೀ ಉತ್ತರ ಕರ್ನಾಟಕ ಜನ ನಮ್ಮ ಜಿಲ್ಲೆಗೆ ನಮಗ ಉದ್ಯೋಗ ಕೊಟ್ಬಿಡ್ರಿ, ನಾವ್ಯಾಕಲ್ಲಿ ಬೆಂಗಳೂರಾಗ ಸಹಾಯಕ್ ಬರೋಮ್ರಿ? ನಮ್ದೇನ್ ಕೆಲಸ ಐತೆ ಅಲ್ಲಿ? ನಮ್ಗ ಇಲ್ಲಿ ಉತ್ತರ ಕನ್ನಡ ಪ್ರತ್ಯೇಕ ಕೊಟ್ಬಿಡ್ರಿ. ನೀವು 20,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋ ಬದ್ಲಿ ಪ್ರತಿ ಜಿಲ್ಲೆಗೆ ನೀವು 1,100,000 ರೂಪಾಯಿ ಕೋಟಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ. ನಮ್ಮ ಮಕ್ಕಳು, ನಮ್ಮ ಸಹೋದರರು, ತಂದೆ ತಾಯಿ ಬೆಂಗಳೂರು ಬಿಟ್ಟು ವಾಪಸ್ ನಮ್ಮ ಜಿಲ್ಲೆಗೆ ಬರ್ತಾರೆ. ಅಲ್ಲಿ ಮೊದ್ಲ ಟ್ರಾಫಿಕ್ ಏನಪ್ಪಾ ಅಂದ್ರೆ 3 ತಾಸು 4 ತಾಸು ಒಂದೊಂದ್ ಸ್ಥಳಕ್ಕೆ ಹೋಗ್ಬೇಕು. ಅಂತ ಒಂದು ಧೂಳು ಕುಡ್ಕೊಂತ ಅಂತ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬದುಕುವಂತ ಸ್ಥಿತಿ ಅವಶ್ಯಕತೆ ಇಲ್ಲ. ಇಡೀ ಉತ್ತರ ಕರ್ನಾಟಕದವ್ರು ಬಂದು ಅಲ್ಲಿ ಸ್ವಿಗ್ಗಿ, ಜೊಮ್ಯಾಟೊ, ಏನೋ ಡೆಲಿವರಿ ಬಾಯ್ಸ್, ಯಾವುದೋ ವಾಚ್ಮ್ಯಾನ್, ಸೆಕ್ಯೂರಿಟಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಜಮೀನದಲ್ಲಿ ನಾವು ಬದುಕ್ತಿವಿ. UKP 3rd ಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ 20 ವರ್ಷದಿಂದ ನೀವು ಪರಿಹಾರ ಕೊಡ್ತಾ ಇಲ್ಲ ಭೂಮಿಗೆ. ಹೇಳ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್, ನೀರಾವರಿ, ಒಣ ಬೇಸಾಯ 25 ಲಕ್ಷ 30 ಲಕ್ಷ ಈ ತರ ಹೇಳ್ತಿದ್ರಿ. ಅಲ್ರಿ, ಮೊದಲ ಆ ರೈತರಿಗೆ ನ್ಯಾಯ ಕೊಡ್ರಿ. ಮೊದಲ
ಭೂಮಿ ಕಳ್ಕೊಂಡ್ರೆ 10-15 ವರ್ಷ ಆಗೈತಿ. ಮೊದಲು ಆ ಕೆಲಸ ಮಾಡೋದು ಬಿಟ್ಟು ನೀವು ಬಿಡದಿ ಟೌನ್ಶಿಪ್ ಮಾಡುವಂತ ಅವಶ್ಯಕತೆ ಏನೈತಿ? ಅಲ್ಲಿ ಅಚ್ಚುಕಟ್ಟಾದಂತ ಒಂದು ಕೃಷಿ ಭೂಮಿ ಐತಿ. ಅದು ಅದೇನು ಬರಡು ಭೂಮಿನಾ? ನೀವು ಬರಡು ಭೂಮಿದಲ್ಲಿ ನೀವು ಮಾಡ್ತಿದ್ರೆ ಏನು ತೊಂದರೆ ಇಲ್ಲ. 2.5 ಕೋಟಿ ರೂಪಾಯಿ ಪ್ರತಿ ಎಕರೆಗೆ 3 ಕೋಟಿ ಕೊಡೋ ಬದಲು ಇಲ್ಲಿ ನಮ್ಮ ರೈತರಿಗೆ ನೀವು ಈ ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಉಳಿದಂತ ರೈತರಿಗೆ ನೀವು ಎಕರೆಗೆ 50 ಲಕ್ಷ ಕೊಡ್ರಿ, ನಿಮ್ಮನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಾರ. ಅಲ್ಲಿ 2.5 ಕೋಟಿ 3 ಕೋಟಿ ಎದು ಕೊಡ್ತೀರಿ ನೀವು? ರೈತರೇ ಸ್ವಯಂ ಪ್ರೇರಿತವಾಗಿ ಜಮೀನುಗಳು ಕೊಡ್ಲಾತಾರ್ರಿ. ಇದ್ರ ಬಗ್ಗೆ ರೈತರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಾಕತ್ತಾರ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸರ್ಕಾರ ದಿಕ್ಕು ತಪ್ಪಿಸೋ ಕೆಲಸ. ಅಲ್ಲಿ ಅವಶ್ಯಕತೆನೇ ಇಲ್ಲ ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ. ಸಂಪೂರ್ಣ ಕೃಷಿ ಭೂಮಿ ಇದೆ. ಅಡಿಕೆ ತೋಟ, ತೆಂಗು, ಬಾಳೆ, ಮತ್ತೆ ಹೈನುಗಾರಿಕೆ ಇದೆ, ಭತ್ತ ಇದೆ, ಒಳ್ಳೆ ಕೃಷಿ ಭೂಮಿ ಐತದು. ಎಲ್ಲ ಗೊತ್ತಿದೆ ರಾಜ್ಯ ಸರ್ಕಾರಕ್ಕ. ಆದ್ರೂ ತಮ್ಮ ಏನಪ್ಪಾ ಅಂದ್ರೆ ಇವತ್ ನೋಡ್ರಿ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದವರು ಎಲ್ಲದಾರ? ಅವರು ಮಾತಾಡ್ಬೇಕಲ್ಲ ರೈತ ಪರವಾಗಿ ಅಂತ ಹೇಳ್ತಾರ. ಎಲ್ಲದರ ಧ್ವನಿನೇ ಇಲ್ಲ ಅವ್ರದ್ದು. ಯಾರೋ ನಮ್ಮ ರೈತರೇ ನಾವು ಬೀದಿಗಿಳಿದು ಸುಮಾರು 400 ಹೆಚ್ಚು ದಿನಗಳಾಯ್ತು ನಾವು ಹೋರಾಟ ಮಾಡ್ತಾ ಇಲ್ಲ ರೈತರೆಲ್ಲರೂ. ಏನ್ ಮಾಡಾಕತ್ತೈತ್ರಿ ರಾಜ್ಯ ಸರ್ಕಾರ? ಮತ್ತೆ ವಿರೋಧ ಪಕ್ಷ ಏನ್ ಮಾಡಾಕತ್ತೈತಿ? ನಿಜವಾಗ್ಲೂ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಅಂದ್ರದು ರೈತರು, ರೈತ ಸಂಘಟನೆಗಳು, ರೈತ ಪರವಾಗಿ ಧ್ವನಿ ಎತ್ತದೆ. ಏನ್ ಮಾಡ್ಲಿಕ್ಕತ್ತದ ರಾಜ್ಯ ಸರ್ಕಾರ? ಅದಕ್ಕೆ ನಮ್ದು ಉಗ್ರವಾದಂತ ಒಂದು ಖಂಡನೆ ಐತಿ ಅನ್ನುವಂತ ಮಾತನ್ನ ಈ ಒಂದು ಮಾಧ್ಯಮದ ಮೂಲಕ ಸ್ಪಷ್ಟ. ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ಅಥವಾ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ? ಟಾಟಾ ಪವರ್ ಕಂಪನಿ ರಾಜ್ಯ ಸರ್ಕಾರಕ್ಕ ಪ್ರಸ್ತಾವನೆ ಕೊಟ್ಟಿದೆ. ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಟ್ರಯಲ್ ಹಂತದಲ್ಲಿ ಖಾಸಗೀಕರಣ ಮಾಡ್ತೀವಿ ಅಂತೇಳಿ. ಹೌದಾ? ನಾವ್ ಏನಂತೀವಿ, ಈ ಖಾಸಗೀಕರಣನೇ ಅವಶ್ಯಕತೆ ಇಲ್ಲ. ಈಗ ಹೆಂಗ್ ಯಥಾಸ್ಥಿತಿ ಹೋಗ್ಲಕತ್ತೈತಿ, ಅವ್ರು ಹೇಳ್ತಾರ ಇಲ್ಲ ನಮಗ ಬಹಳ ನುಕ್ಸಾನದಲ್ಲಿ ಐತಿ ಅಂತ ಹೇಳ್ತಾರ. ಖಾಸಗೀಕರಣ ವಿರೋಧ ರಾಹುಲ್ ಗಾಂಧಿ ವಿರೋಧ ಪಕ್ಷ ನಾಯಕ ಇಡೀ ದೇಶನ ಹೋರಾಟ ಮಾಡ್ತಾ ಇದ್ದಾರೆ ಖಾಸಗೀಕರಣ ಬಿಜೆಪಿ ಸರ್ಕಾರ. ಹೌದು ನೋಡ್ರಿ, ನಮಗ ಬಿಜೆಪಿ ಕಾಂಗ್ರೆಸ್ ಸಂಬಂಧ ಇಲ್ಲ. ನಮಗೇನಿರೋದು ರೈತ ಪರ ಆಡಳಿತ ಮಾಡಬೇಕು. ನಮ್ಮ ಸ್ಪಷ್ಟ ನಿಲುವು. ನೀವು ನಿಜವಾಗ್ಲೂ ಈ ದೇಶದ ಅನ್ನದಾತನನ್ನ ಉಳಿಸೋದೇ ಆದ್ರೆ ರೈತ ಪರವಾಗಿ ಆಡಳಿತ ಮಾಡ್ಬೇಕು. ಹೌದು, ಇದು ಬೆಣ್ಣೆ ಒರ್ಸೋದಲ್ರಿ, ಸುಮ್ನೆ ಮೂಗಿ ತುಪ್ಪ ಒರೆಸಿ ಆಮೇಲೆ ನಿಮ್ಮ ತುಪ್ಪ ಕುಡಿಸ್ತೀವಿ ಅಂತ ಹೇಳಿ ಪಾಪ ಮುಗ್ಧ ರೈತರ್ರಿ ಗೊತ್ತಾಗಂಗಿಲ್ಲ. ನಾವು ಹೆಂಗ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಇವತ್ತು ನಮಗೆ ಬಿಡದಿ ಟೌನ್ಶಿಪ್ ಅಲ್ಲಿ 2.5 ಕೋಟಿ 3 ಕೋಟಿ ರೂಪಾಯಿ ಕೊಟ್ರೆ ನಾವು ಹೊರಗಡೆ ಹೋಗಿ 50 ಎಕರೆ ನಾವು ಜಮೀನ್ ತಗೋಬಹುದು ಅಂತ ಏನೋ ವಿಚಾರ ಐತೆ. ಅವ್ರ ಭವಿಷ್ಯ ದೃಷ್ಟಿಯಿಂದ ಅವ್ರದ್ದು ತಪ್ಪಲ್ಲ. ಬಟ್ ಸರ್ಕಾರಕ್ಕೆ ನಾವು ಸಂದೇಶ ಏನ್ ತಿಳಿಸ್ತಾ ಇರೋದಂದ್ರೆ, ನೀವು ಪ್ರತಿ ಎಕರೆಗೆ 2.5-3 ಕೋಟಿ ರೂಪಾಯಿ ಖರ್ಚು ಮಾಡೋ ಬದಲು ಆ 20,000 ಕೋಟಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಾಕತ್ತೀರಲ್ಲ ಅದನ್ನ ತಂದು ಉತ್ತರ ಕರ್ನಾಟಕಕ್ಕೆ ಮಾಡ್ರಿ, ಪ್ರತಿ ಜಿಲ್ಲೆಗೆ ಮಾಡ್ರಿ. UKP ದಲ್ಲಿ ಭೂಮಿ ಕಳ್ಕೊಂಡವ್ರು 20 ವರ್ಷ ಆಯ್ತು. ನೀವು ಅದನ್ನ 5 ವರ್ಷ ನಾವು ಹಂತವಾಗಿ ಮಾಡ್ತೀರಿ ಅಂತೀರಿ. ಅದೇ 20,000 ಕೋಟಿ ನೀವು ಕೊಟ್ಟಿದ್ದೆ ಆದ್ರೆ ಇವತ್ತು ನೀವು 30% ನಿಮ್ದು ಕೃಷ್ಣಾ ಮೇಲ್ದಂಡ ಯೋಜನೆದು ಸಾಲ್ವ್ ಆಗತ್ತ ಪ್ರಾಬ್ಲಮ್. ಅಂತ ಬೃಹತ್ ಯೋಜನೆಯನ್ನ ನೀವು ಅದನ್ನ ಸುಮ್ನೆ ನೀವು ನಾಮಕ್ಕ ನಮಗ ಬೆಣ್ಣೆ ಒರೆಸಿ ಮೂಗಿಗೆ ಮುಂದಕ್ಕೆ ತಳ್ಳಾಕತ್ತಾರ ಅಷ್ಟೇ. ಈಗ ಕೆಲವೊಂದು ಜಿಲ್ಲೆಗಳಿಗೆ ಆಯ್ಕೆ ಮಾಡಿ ಅದು ಟ್ರಯಲ್ ರೆಡಿ ಮಾಡಿ. ಹೌದೌದೌದು. ಅಕಸ್ಮಾತ್ ಅದು ವಿಫಲ ಆದ್ರೆ ದುಡ್ಡು ಏನು ಯಾರು ಜವಾಬ್ದಾರಿ? ಯಾವ್ದು ಬಿಡದಿ ಟೌನ್ಶಿಪ್ ದ? ಅವರು ವಿಫಲ ಆಗಕ್ ಬಿಡಂಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು DKC ಸಾಹೇಬ್ರು ಹೇಳ್ಯಾರ, ರೈತರ ಅಂಗಿ ಹರಿದ್ರು ಬಿಡದಿ ಟೌನ್ಶಿಪ್ ನಾ ಮಾಡ್ತೀನಿ ಅಂತ ಹೇಳ್ಯಾರ ಅವ್ರು. ಹಂಗಿದ್ರೆ ನಿಮ್ ಸಂಘಟನೆ ಅಲ್ಲಿ ಬಿಡದಿ ಒಳಗ ಯಾವ ರೀತಿ ಕೆಲಸ ಮಾಡಾಕ್ತದೆ? ಈಗ ರೈತ ಪರ ಸಂಘಟನೆಗಳು ಎಲ್ಲ ಅಲ್ಲಿ ಬಿಡಲೇಬೇಕು, ಒಗ್ಗಟ್ಟಾಗ್ಬೇಕು ಅನ್ನುವಂಥದ್ದು ಐತಿ. ಬಟ್ ನಿಮ್ ಸಂಘಟನೆ ಅಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ? ನಮ್ಮ ಎಲ್ಲಾ ರೈತ ಸಂಘಟನೆಗಳು ಅಲ್ಲಿ ರೈತರಿಗೆ ಬೆನ್ನೆಲುಬಾಗಿ ಹೋರಾಟಕ್ಕ ಅವರ ಆತ್ಮಸ್ಥೈರ್ಯವನ್ನ ತುಂಬಲಿಕ್ಕೆ ಸಂಪೂರ್ಣ ನೈತಿಕ ಬೆಂಬಲನೂ ಇದೆ, ಎಲ್ಲಾ ರೀತಿಯಿಂದ ಸಪೋರ್ಟ್ ಇದೆ, ಬೆಂಬಲ ಇದೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಿದೆಯಲ್ಲ, ಈ ರೈತ ವಿರೋಧಿ ಕಾನೂನು ಜಾರಿಗೆ ತಂದು ಬೇಡ ಅಂತಂದ್ರು ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಉದ್ದಟತನದು. ಶಂಕರಗೌಡ ಹಿರೇಗೌಡ, ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಆಗ್ಬೇಕಂತ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಿತಾಸಕ್ತಿಯಿಂದ ಈ ತರ ಪ್ರಾಜೆಕ್ಟ್ ಉತ್ತರ ಕರ್ನಾಟಕ ಬರ್ತಾ ಇದ್ದವು. ಉತ್ತರ ಕರ್ನಾಟಕದ ನಮ್ಮ ರಾಜಕೀಯ ನಾಯಕರುಗಳು ಆಡಳಿತದಲ್ಲಿ ವಿರೋಧದಲ್ಲಿ ಇರ್ಲಿ, ಇವ್ರು ಯಾರೋ ಧ್ವನಿ ಎತ್ತಂಗಿಲ್ರಿ. ಇವ್ರು ಎಲ್ಲ ಅಡ್ಜಸ್ಟ್ಮೆಂಟ್ ಅದಾರ. ಕೇಳಬೇಕಾಗಿತ್ತು, ಇಷ್ಟು ದಿನ ಆದ್ರೂ ನಡೆದಿದೆ. ಸುಮಾರು 400 ದಿನಗಳಿಗಿಂತ ಹೆಚ್ಚಿನ ದಿನಗಳು ಹೋರಾಟ ನಡಿಲಿಕ್ಕತ್ತದ.
ಮತ್ತೆ ಇವರು ಉತ್ತರ ಕರ್ನಾಟಕದವರು ರಾಜಕೀಯ ನಾಯಕರು ಏನ್ ಮಾಡ್ಲಿಕ್ಕತ್ತಾರ? ಯಾಕಲ್ಲಿ 20,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಕತ್ತೀರಿ ನೀವು. ಅದೇ ಹಣವನ್ನ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕೊಟ್ರೆ ಇವತ್ತು ಗ್ರಾಮಗಳಲ್ಲಿ ನೋಡ್ರಿ ರೈತರಿಗೆ ಹೋಗ್ಲಾಕ ಜಮೀನುಗಳಿಗೆ ಹಾದಿ ಇಲ್ಲ, ಅಲ್ಲಿ ಹಾದಿ ಇಲ್ಲ ಜಮೀನುಗಳಿಗೆ ಹೋಗ್ಲಿಕ್ಕೆ. ಪಾಪ ಅವ್ರ ರೈತರು ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಒಂದು ಹಾದಿ ಮಾಡಿ ಕೊಟ್ರ ಅವರ ಭವಿಷ್ಯ ಉದ್ಧಾರ ಆಗ್ತದ, ಅವ್ರ ಕುಟುಂಬ ನಿರ್ವಹಣೆ ಆಗ್ತದ. ಗ್ರಾಮಗಳಲ್ಲಿ ಹೋಗ್ರಿ ನೀವು ಎಲ್ಲಾ ರಸ್ತೆಗಳು ಕಳಪೆ ಮಟ್ಟದಲ್ಲಿದಾವ್, ಏನೂ ಕೆಲಸ ಮಾಡಾಕತ್ತಿಲ್ಲ. ಮತ್ ಹೇಳ್ತಾರ ಇಲ್ಲ ನಾವು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದ್ರಲ್ಲೇನೆ ನಾವು ಬಹಳ ಸಾಲ ಮಾಡಾಕತ್ತೀವಿ, ಕಷ್ಟ ಆಗ್ಲಿಕ್ಕತ್ತದ, ಅಭಿವೃದ್ಧಿ ಕೊರತೆ ಆಗ್ಲಿಕ್ಕತ್ತದ ಅಂತ ಹೇಳ್ತಾರ ಒಂದ್ ಕಡೆ. ಮತ್ ಇನ್ನೊಂದ್ ಕಡೆ ಹೇಳ್ತಾರ ಇಲ್ಲ ಅಭಿವೃದ್ಧಿಗೆ ಏನು ಕೊರತೆ ಇಲ್ಲ, ಎಲ್ಲಾ ಹಣ ವ್ಯವಸ್ಥೆ ಇದೆ ಅಂತ ಹೇಳ್ತಾರ. ಇದೆಲ್ಲ ಸುಮ್ನೆ ನಾಟಕ ರೀ, ನಾಟಕ. ಇದು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇದು. ಅದಕ್ಕ ತಕ್ಷಣ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನಪ್ಪಾ ಅಂದ್ರೆ ಇದನ್ನ ಗೌರವಯುತವಾಗಿ ಹಿಂಪಡಿಬೇಕು. ಬಿಡದಿ ಟೌನ್ಶಿಪ್ ಆಗಿರ್ಲಿ ಅಥವಾ ಈ ವಿದ್ಯುತ್ ಖಾಸಗೀಕರಣ ಆಗಿರ್ಲಿ ಇವೆಲ್ಲ ವಾಪಸ್ ತಗೊಂಡು ರೈತ ಪರ ಆಡಳಿತ ಮಾಡ್ಬೇಕ್ರಿ. ಯಾಕೆ ಇವೆಲ್ಲ ತಪ್ಪು ಕಲ್ಪನೆ? ಇವೆಲ್ಲ ತಮ್ದು ಏನೋ ಒಂದು ಅಲ್ಲಿ ಜಮೀನುಗಳದಾವ್, ಇನ್ನೇನ್ ಹೇಳೋದು ಅವ್ರದ್ದೆಲ್ಲ ಅಲ್ಲೆಲ್ಲ ಬಿಡದಿಯಲ್ಲಿ ಇವ್ರು ಎಲ್ಲ ವೈಯಕ್ತಿಕ ಪ್ರಾಪರ್ಟಿ ಅದಾವ್, ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳೋಕೋಸ್ಕರ ಇವ್ರು ವಿರೋಧ ಪಕ್ಷದವ್ರು ಧ್ವನಿ ಎತ್ತಿಲ್ಲ ಅಂದ್ರೆ ಅರ್ಥ ಏನು? ಇವ್ರು ಜಮೀನುಗಳದಾವ ಅಲ್ಲಿ, ಇವ್ರು ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ, ತಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕ ಇವ್ರು ಸುಮ್ನ ಏನೋ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇದನ್ನ ಮಾಡಾಕತ್ತಾರ ಅಷ್ಟ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।